ಹಾಲೆಲೂಯ, ಹಾಲೆಲೂಯ. ನಾವು ಬೇಗ ದೇವರ ಸಂದೇಶಕ್ಕೆ ಹೋಗೋಣ. ಜ್ಞಾನೋಕ್ತಿ 4ನೇ ಅಧ್ಯಾಯ 18 ಮತ್ತು 19ನೇ ವಚನ. ನೀತಿವಂತರ ಮಾರ್ಗವು ಮಧ್ಯಾಹ್ನದವರೆಗೂ ಹೆಚ್ಚುತ್ತಾ ಬರುವ ಬೆಳಗಿನ ಬೆಳಕಿನಂತಿದೆ. ದುಷ್ಟರ ಮಾರ್ಗವು ಕತ್ತಲಿನಂತಿದೆ. ತಾವು ಯಾವುದಕ್ಕೆ ಎಡವಿ ಬಿದ್ದಿದ್ದೇವೆಂದು ಅವರಿಗೆ ಗೊತ್ತಾಗದು. ದೇವರಿಗೆ ಸ್ತೋತ್ರ. 2 ದಾರಿಗಳನ್ನು ಕುರಿತು ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ. 2 ಥರದ ಜನರನ್ನು ನಾವು ನೋಡ್ಬೋದು. ಒಂದು ನೀತಿವಂತರು, ಇನ್ನೊಂದು ಅನೀತಿವಂತರು. ವಿಶ್ವಾಸಿಗಳು, ಇನ್ನೊಂದು ಅವಿಶ್ವಾಸಿಗಳು. ಕೀರ್ತನೆ 1ನೇ ಅಧ್ಯಾಯದಲ್ಲಿ ದೇವರ ವಾಕ್ಯ ಹೇಳ್ತದೆ, ಧರ್ಮಕ್ಕೂ ಅಧರ್ಮಕ್ಕೂ ನಾನು ವ್ಯತ್ಯಾಸ ತೋರಿಸುವವನಾಗಿದ್ದೇನೆ. ಲೂಕ 19:10ನೇ ವಚನ ಹೇಳುತ್ತೆ, ಸೈತಾನನ, ಇಲ್ಲಿ ದೇವರ ಮಕ್ಕಳು ಮತ್ತು ಸೈತಾನನ ಮಕ್ಕಳನ್ನು ನಾವು ಕಾಣಬಹುದು. ಮನುಷ್ಯ ಕುಮಾರನು ಕೆಟ್ಟು ಹೋಗಿರುವುದನ್ನು ಹುಡುಕಿ ರಕ್ಷಿಸುವುದಕ್ಕೆ ಬಂದ ಅಂತೆ. ನೀತಿವಂತರು ಲೋಕದಲ್ಲಿ ಅಲ್ಪ. ಅಲ್ಪದ ಅರ್ಥ ಸ್ವಲ್ಪ ಅಂತ. ನೀತಿವಂತರು ಲೋಕದಲ್ಲಿ ಸ್ವಲ್ಪ ಜನರಿದ್ದಾರಂತೆ. ಅದಕ್ಕೆ ಯೇಸು ಹೇಳ್ತಾನೆ, ಕರೆಯಲ್ಪಟ್ಟವರು ಬಹಳ ಜನನೇ, ಆರಿಸಲ್ಪಟ್ಟವರು ಸ್ವಲ್ಪ ಜನ. ಮತ್ತಾಯನ ಬರೆದ ಸುವಾರ್ತೆ 7ನೇ ಅಧ್ಯಾಯ 13 ಮತ್ತು 14ನೇ ವಚನದಲ್ಲಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ದುಷ್ಟರು ಬಹಳವಾಗಿ ಹೆಚ್ಚಿಕೊಂಡಿದ್ದಾರೆ. ಇಲ್ಲಿ ವಾಕ್ಯ ಹೇಳ್ತದೆ, ದುಷ್ಟರು ಲೋಕದಲ್ಲಿ ಬಹಳವಾಗಿ ಹೆಚ್ಚಿಕೊಂಡಿದ್ದಾರೆ. 2 ಮಾರ್ಗಗಳನ್ನು ನಾವು ನೋಡ್ಬೋದು. ಒಂದು ನಾಶನಕ್ಕೆ ನಡೆಸುವಂಥ ಒಂದು ಮಾರ್ಗ, ಇನ್ನೊಂದು ಪರಲೋಕ ಅಂದರೆ ನಿತ್ಯ ಜೀವಕ್ಕೆ ನಡೆಸುವಂಥ ಒಂದು ಮಾರ್ಗ. ನಾಶನಕ್ಕೆ ನಡೆಸುವಂಥ ಮಾರ್ಗ ವಿಶಾಲವಾದ ಮಾರ್ಗ. ನಿತ್ಯ ಜೀವಕ್ಕೆ ನಡೆಸುವಂಥ ಒಂದು ಮಾರ್ಗ ಇಕ್ಕಟ್ಟಾದ ಮಾರ್ಗ ಅಂತ ಬರೆಯಲ್ಪಟ್ಟಿದೆ. ನೋಡಿ, ಭಕ್ತನು ಹೇಳ್ತಾನೆ, ನಿತ್ಯ ಜೀವಕ್ಕೆ ಹೋಗುವಂಥ ಒಂದು ಮಾರ್ಗ, ದ್ವಾರ ಮತ್ತು ಮಾರ್ಗ 2 ಇಕ್ಕಟ್ಟೆ ಅಂತೆ. ದ್ವಾರ ಅಂದರೆ ಬಾಗಿಲು, ಮಾರ್ಗ ಅಂದರೆ ದಾರಿ. ನಾಶನಕ್ಕೆ ಹೋಗುವಂಥ ಬಾಗಿಲು ಅಗಲವಾಗಿರುತ್ತಂತೆ, ಅದರ ದಾರಿನೂ ಅಗಲವಾಗಿರುತ್ತೆ. ಆದರೆ ಅದು ನಿತ್ಯ ನರಕದ ಒಂದು ದಾರಿ. ಆದರೆ ನಿತ್ಯ ಜೀವಕ್ಕೆ ಹೋಗುವಂಥ ಒಂದು ಮಾರ್ಗ, ಅದರ ದ್ವಾರ ಮತ್ತು ಮಾರ್ಗ 2 ಇಕ್ಕಟ್ಟಾಗಿದೆ. ಅಷ್ಟು ಮಾತ್ರ ಅಲ್ಲ, ಆ ಮಾರ್ಗದಲ್ಲಿ ಹೋಗುವುದಕ್ಕೆ ದೇವರು ಕೆಲವೊಂದು ನಿಬಂಧನೆಗಳನ್ನು ವಿಶ್ವಾಸದಲ್ಲಿರುವಂಥ ಮಕ್ಕಳಿಗೆ ಹಾಕಿದ್ದಾನೆ. ಅದರ ಬಾಗಿಲು ಇಕ್ಕಟ್ಟೆ, ಅದರ ಮಾರ್ಗನೂ ಇಕ್ಕಟ್ಟೆ. ಅದರ ರಾಜ್ಯದಲ್ಲಿ ಹೋಗಬೇಕು ಅಂದರೆ ಕೆಲವೊಂದು ನಿಬಂಧನೆಗಳಂದರೆ ಕೆಲವೊಂದು ಷರತ್ತುಗಳು ದೇವರು ಹಾಕಿದ್ದಾನೆ. ಇದರೊಳಗೆ ಪ್ರವೇಶಿಸುವವನು ಲೋಕದ ಮೂಟೆಗಳನ್ನು, ಪರಲೋಕಕ್ಕೆ ಹೋಗಬೇಕಂತ ಬಯಸುವಂಥವನು, ನಿತ್ಯ ಜೀವಕ್ಕೆ ಹೋಗಬೇಕು ಅಂತ ಬಯಸುವಂಥವನು, ಯೇಸು ನಡೆದಂಥ ಮಾರ್ಗದಲ್ಲಿ ನಡಿಬೇಕಂತ ಬಯಸುವಂಥವನು, ಲೋಕದ ಮೂಟೆಗಳನ್ನು ಒತ್ತುಕೊಂಡು ನಿತ್ಯ ಜೀವದ ಕಡೆಗೆ ಹೋಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಭಕ್ತನಾದ ಪೌಲನು ಬರಿತಾನೆ. ನಿತ್ಯ ಜೀವಕ್ಕೆ ಹೋಗಬೇಕು ಅಂದರೆ ಪಾಪನ ಬಿಡಬೇಕು, ಸ್ವಾರ್ಥನ ಬಿಡಬೇಕು, ಅಹಂಕಾರನ ಬಿಡಬೇಕು, ಲೋಕದ ಅಧಿಪತಿಗಳನ್ನು ಬಿಡಬೇಕು, ಲೋಕದ ಕರ್ಮವನ್ನು ಬಿಡಬೇಕು, ಲೋಕದ ಆಸಾಪಾಸಗಳನ್ನು ನಾವು ಬಿಡಬೇಕು. ಲೋಕದಲ್ಲಿ ದೇವರನ್ನ ಕಂಡುಕೊಳ್ಳೋಕ್ಕೆ ಮುಂಚೆ ಇದ್ದಂಥ ಮಾರ್ಗಗಳನ್ನು ನಾವು ಬಿಡಬೇಕು ಅಂತ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. ಇದನ್ನು ಹಿಂದಕ್ಕೆ ನಾವು ಬಿಟ್ಟು ನೂತನ ಸೃಷ್ಟಿಯಾಗಿ ನಿತ್ಯ ರಾಜ್ಯಕ್ಕೆ ನಾವು ಹಾದು ಹೋಗುವುದಾದರೆ
ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯ 29-30 ನಾವು ನೋಡ್ತೇವೆ. ಯೇಸು ಸ್ವಾಮಿ ಹೇಳ್ತಾನೆ, ನನ್ನ ಕಂಡುಕೊಂಡ ಮೇಲೆ ತಿರುಗಿ ನಿನ್ನ ಕಣ್ಣು ಪಾಪದಲ್ಲಿ ಸಿಕ್ಕಿಸುವುದಾದರೆ ಅದನ್ನು ಕಿತ್ತಾಕು. ನಿನ್ನ ಬಲಗಣ್ಣು ನಿನ್ನನ್ನು ಪಾಪದಲ್ಲಿ ಸಿಕ್ಕಿಸುವುದಾದರೆ ಅದನ್ನು ಕಿತ್ತು ಬಿಸಾಡಿ ಬಿಡು. ನಿನ್ನ ದೇಹವೆಲ್ಲ ನರಕದಲ್ಲಿ ಬೀಳುವುದಕ್ಕಿಂತ ನಿನ್ನ ಅವಯವಗಳಲ್ಲಿ ಒಂದು ಹೋಗೋದು. ಒಂದು ಅಲ್ಲೇಲೂಯಾ ಹೇಳ್ರಿ. ನೋಡ್ರಿ, ಇವತ್ತಿನ ಬೆಳಗಿನ ಸಂದೇಶ ಲೋಕದವರೆಗೂ ದೇವರ ಮಕ್ಕಳಿಗೂ ಇರುವಂಥ ವ್ಯತ್ಯಾಸ, ಪರಲೋಕಕ್ಕೂ ನರಕಕ್ಕೂ ಇರುವಂಥ ವ್ಯತ್ಯಾಸ, ಸತ್ಯಕ್ಕೂ ಅಸತ್ಯಕ್ಕೂ ಇರುವಂಥ ವ್ಯತ್ಯಾಸ, ನೀತಿಗೂ ಅನೀತಿಗೂ ಇರುವಂಥ ಒಂದು ವ್ಯತ್ಯಾಸ, ದೇವರ ಮಾರ್ಗಕ್ಕೂ ದುರಾತ್ಮನ ಮಾರ್ಗಕ್ಕೂ ಇರುವಂಥ ಒಂದು ವ್ಯತ್ಯಾಸ. ದುರಾತ್ಮನ ಮಾರ್ಗ ಅಗಲವಾಗಿದೆಯಂತೆ, ಸಂತೋಷವಾಗಿದೆಯಂತೆ, ಅದರ ದಾರಿನೂ ಅಗಲಾನೆ, ಅದರ ಬಾಗಿಲೂ ಅಗಲಾನೆ. ಅದರಲ್ಲಿ ಹೋಗುವಂಥವರು ನಿತ್ಯ ನರಕಕ್ಕೆ ಹೋಗ್ಬಿಡ್ತಾರಂತೆ. ಅದು ದೇವರ ವಾಕ್ಯ ಹೇಳ್ತದೆ, ದೇವ ಜನ ಇಕ್ಕಟ್ಟಿನ ಬಾಗಿಲಿನ ಒಳಗಿಂದ ಬನ್ರಿ, ಇಕ್ಕಟ್ಟಾದ ದಾರಿಯಿಂದ ಬನ್ರಿ. ಅದು ನಿಮಗೇನು ಮಾಡುತ್ತೆ ಅಂದರೆ ಪರಲೋಕ ರಾಜ್ಯಕ್ಕೆ ಕೊಂಡೋಗುತ್ತೆ. ಹಳೆ ಮೂಟೆಗಳನ್ನೆಲ್ಲ ತೆಗೆದುಕೊಂಡು ಪರಲೋಕ ರಾಜ್ಯಕ್ಕೆ ನೀವು ಬರಕ್ಕಾಗಲ್ಲ. ಪರಲೋಕಕ್ಕೆ ಹೊಸ ಮನುಷ್ಯನಾಗೇ ಬರಬೇಕು. ಅದಕ್ಕೆ ಯೇಸು ಹೇಳ್ತಾನೆ, ನಿನ್ನ ಬಲಗಣ್ಣು ನಿನ್ನನ್ನು ಪಾಪದಲ್ಲಿ ಸಿಕ್ಕಿಸುವುದಾದರೆ ಅದನ್ನು ಕಿತ್ತಾಕು. ನಿನ್ನ ಅವಯವಗಳಲ್ಲಿ ಇಡೀ ದೇಹನೇ ನರಕಕ್ಕೆ ಹೋಗೋದಕ್ಕಿಂತ ಒಂದು ಹೋಗೋದು ಉತ್ತಮ ಅಲ್ಲವಾ? ನಿನ್ನ ಕೈ ನಿನ್ನನ್ನು ಪಾಪದಲ್ಲಿ ಸಿಕ್ಕಿಸುವುದಾದರೆ, ನಿನ್ನ ಕಾಲು ನಿನ್ನನ್ನು ಪಾಪದಲ್ಲಿ ಸಿಕ್ಕಿಸುವುದಾದರೆ ಅದನ್ನು ನೀನು ಕಡಿದಾಕು. ಎಲ್ಲ ಬೆಂಕಿಲಿ ಬೇಯೋದಕ್ಕಿಂತ ಒಂದು ಅವಯವಗಳು, ಒಂದು ಅಂಗ ಹೋಗೋದು ಉತ್ತಮ ಅಲ್ಲವಾ? ಪ್ರಿಯ ಸಹೋದರ ಸಹೋದರಿಯೇ, ದೇವರ ವಾಕ್ಯ ಹೇಳ್ತದೆ, ಇಕ್ಕಟ್ಟಾದ ಬಾಗಿಲಿನ ಒಳಗೆ ಹೋಗಬೇಕೆಂದರೆ ದೇವರ ಕಡೆಗೆ ನಾವು ತಿರುಗಿಕೊಳ್ಳಬೇಕು. ಇಕ್ಕಟ್ಟಾದ ಬಾಗಿಲಲ್ಲಿ ನಾನು ನಡೀತೀನಿ ಅಂತ ತೀರ್ಮಾನ ಮಾಡುವಂಥವರು ಮಾತ್ರ ದೇವರ ಕಡೆಗೆ ತಿರುಗಿಕೊಳ್ಳಬೇಕು ಅಂತ ದೇವರ ವಾಕ್ಯ ಹೇಳ್ತದೆ. ಮತ್ತಾಯನ ಬರೆದ ಸುವಾರ್ತೆ 4ನೇ ಅಧ್ಯಾಯ 17ರಲ್ಲಿ ನಾವು ನೋಡುವಾಗ, ಅಂದಿನಿಂದ ಯೇಸು ಪರಲೋಕ ರಾಜ್ಯದ ಸುವಾರ್ತೆಯನ್ನು ಕುರಿತು ಮಾತನಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾನೆ. ಆತನು ಹೇಳ್ತಾನೆ, ಪರಲೋಕ ಸಮೀಪವಾಗಿದೆ, ದೇವರ ಕಡೆಗೆ ತಿರುಗಿಕೊಳ್ಳ್ರಿ. ನೋಡ್ರಿ ಏನಂತೆ, ಅಂದಿನಿಂದ ಯೇಸು ಪರಲೋಕ ರಾಜ್ಯ ಸಮೀಪಿಸಿತು, ದೇವರ ಕಡೆಗೆ ತಿರುಗಿಕೊಳ್ಳಿರಿ ಎಂದು ಸಾರಿ ಹೇಳುವುದಕ್ಕೆ ಪ್ರಾರಂಭಿಸಿದನು. ಇಕ್ಕಟ್ಟಾದ ಬಾಗಿಲಿನ ಒಳಗೆ ಹೋಗಬೇಕಾ? ದೇವರ ಕಡೆಗೆ ತಿರುಗಿಕೊಳ್ಳಬೇಕು. ಅದು ಯಾವ ದೇವರು? ಸತ್ಯ ದೇವರು, ಅಸತ್ಯ ದೇವರ ಬಳಿಗಲ್ಲ, ಕತ್ತಲಲ್ಲಿ ಕೂತಿರುವ ದೇವರ ಬಳಿಗಲ್ಲ, ನಿತ್ಯ ಬೆಳಕಾಗಿರುವಂತ ಯೇಸು ಕ್ರಿಸ್ತನ ಬಳಿಗೆ ಯಾರೆಲ್ಲ ತಿರುಗಿಕೊಳ್ಬೇಕಂತ ಮನಸ್ಸು ಮಾಡ್ತೀರಾ ಅವರು ಮಾತ್ರ ದೇವರ ಕಡೆಗೆ ತಿರುಗಿಕೊಳ್ಳ್ರಿ. ದೇವರ ಕರೆ ಸತ್ಯವೇದ ಹೇಳ್ತದೆ, ಅಂದಿನಿಂದ ಯೇಸು ಪರಲೋಕ ರಾಜ್ಯ ಸಮೀಪವಾಯಿತು ಅಂತ ಹೇಳಿ ದೇವರ ರಾಜ್ಯ ಸಮೀಪವಾಗ್ತಾ ಇದೆ, ಪರಲೋಕ ರಾಜ್ಯ ಸಮೀಪವಾಗ್ತಾ ಇದೆ. ದೇವರ ರಾಜ್ಯ ಅಂದ್ರೆ ಯಾವುದು? ಯೇಸು ಕ್ರಿಸ್ತನ ಆಳುವಂತ ರಾಜ್ಯ, ಯೇಸು ಕ್ರಿಸ್ತನ ಆಳುವಂತ ರಾಜ್ಯ, ಆಳ್ವಿಕೆ ಮಾಡುವಂತ ರಾಜ್ಯ. ಆ ರಾಜ್ಯ ಸಮೀಪ ಆಗ್ತಾ ಇದೆ. ಆ ರಾಜ್ಯದ ಕಡೆಗೆ ನೀವು ತಿರುಗಿಕೊಳ್ಳ್ರಿ. ಕತ್ತಲೆಯಿಂದ ಬೆಳಕಿನ ಕಡೆಗೆ ಬನ್ರಿ. ಲೋಕದಲ್ಲಿ ದೇವರು 2 ಮಾರ್ಗಗಳನ್ನ ತೋರಿಸ್ತಾ ಇದ್ದಾನೆ. ಒಂದು ಮಾರ್ಗ ಜೀವ ಕೊಡುತ್ತೆ, ಇನ್ನೊಂದು ಮಾರ್ಗ ಜೀವ ತೆಗೆಯುತ್ತೆ. ದೇವರು ಹೇಳ್ತಾನೆ, ಜೀವ ತೆಗೆಯುವ ಮಾರ್ಗನ ದಯಮಾಡಿ ನೀವು ಆರಿಸ್ಕೊಳ್ಬೇಡ್ರಿ, ಜೀವ ಕೊಡುವ ಮಾರ್ಗವನ್ನೇ ನೀವು ಆರಿಸ್ಕೊಳ್ರಿ. ಪ್ರಿಯ ಸಹೋದರ ಸಹೋದರಿಯೇ, ದೇವರ ವಾಕ್ಯ ಹೇಳ್ತದೆ, ದೇವರ ರಾಜ್ಯದ ಕಡೆಗೆ ತಿರುಗಿಕೊಳ್ಳುವವನು ತನ್ನನ್ನು ತಾನ್ ನಿರಾಕರಿಸಿಕೊಳ್ಳಬೇಕು ಅಂತ ದೇವರ ವಾಕ್ಯ ಹೇಳ್ತದೆ. ಮತ್ತಾಯನ ಬರೆದ ಸುವಾರ್ತೆ 16ನೇ ಅಧ್ಯಾಯ 24-26ರಲ್ಲಿ ನೋಡುವಾಗ,
ಮತ್ತು ಯೇಸು ತನ್ನ ಶಿಷ್ಯರಿಗೆ ಹೇಳಿದ್ದೇನೆಂದರೆ, ಯಾವನಿಗಾದರೂ ನನ್ನ ಹಿಂದೆ ಬರೋದಕ್ಕೆ ಮನಸ್ಸಿದ್ದರೆ ಅವನೇನ್ ಮಾಡ್ಬೇಕಂದ್ರೆ ತನ್ನನ್ನು ನಿರಾಕರಿಸಿ ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ನನ್ನ ಹಿಂದೆ ಬರಲಿ. ಹಲ್ಲೆಲೂಯ, ಹಲ್ಲೆಲೂಯ. ನಮ್ಮ ಶಿಲುಬೆ, ಯೇಸುವಿನ ಶಿಲುಬೆ ನಾವು ಯಾರು ಹೊರಕ್ಕಾಗಲ್ಲ. ಯೇಸು ಹೊತ್ತಂತ ಶಿಲುಬೆ ಇಡೀ ಮಾನವ ಕುಲದ ಪಾಪವನ್ನ. ಅವನು ಹೇಳೋದು, ನಿಮ್ಮ ಶಿಲುಬೆ ಅಂದ್ರೆ ನಿಮ್ಮ ಪಾಪ, ನಿಮ್ಮ ಶಾಪ, ಬಿಡದೇ ಇರತಕ್ಕ ಕಾರ್ಯಗಳಿದೆಯಲ್ಲ, ಅದನ್ನು ಬಿಡೋದಕ್ಕೆ ಮನಸ್ಸು ಮಾಡೋದಾದ್ರೆ ನನ್ನ ಕಡೆಗೆ ತಿರುಗಿಕೊಳ್ಳುವಂಥವರೇ ನಿಮ್ಮ ಶಿಲುಬೆಯನ್ನು ಹೊತ್ತುಕೊಂಡು ನನ್ನ ಹಿಂದೆ ಬನ್ರಿ. ಹಲ್ಲೆಲೂಯ. ನಮ್ಮ ಶಿಲುಬೆ ಹೊತ್ಕೊಳ್ಬೇಕು ಅಂದರೆ, ಯೇಸುವಿನ ಕಡೆಗೆ ತಿರುಗಿಕೊಳ್ಳಬೇಕು ಅಂದರೆ ತನ್ನನ್ನು ತಾನು ನಿರಾಕರಿಸಿಕೊಳ್ಬೇಕು. 25ನೇ ವಚನ, ತನ್ನ ಪ್ರಾಣವನ್ನು ಉಳಿಸಿಕೊಳ್ಳಬೇಕೆಂದಿರುವವನು ಅದನ್ನು ಕಳಕೊಳ್ಳುವನು. ಆದರೆ ನನ್ನ ನಿಮಿತ್ತವಾಗಿ ತನ್ನ ಪ್ರಾಣವನ್ನು ಕಳಕೊಂಡವನು ಒಂದು ಹಲ್ಲೆಲೂಯಾ ಹೇಳ್ರಿ, ಒಂದು ಹಲ್ಲೆಲೂಯಾ ಹೇಳ್ರಿ. ಏನಂತೆ? ನಾವೇನು ಮಾಡಿದ್ದೀವಿ ಇವತ್ತು? ನಮ್ಮನ್ನು ನಿರಾಕರಿಸ್ಕೊಂಡು ಕ್ರಿಸ್ತನಿಗೋಸ್ಕರ ಜೀವಿಸ್ತೇವೆ ಅಂತ ತೀರ್ಮಾನ ಮಾಡಿ ಬಂದುಬಿಟ್ಟಿದ್ದೇವೆ. ಅಂಥವನಿಗೆ ದೇವರ ವಾಕ್ಯ ಹೇಳ್ತದೆ, ತನ್ನ ಪ್ರಾಣವನ್ನು ಉಳಿಸಿಕೊಳ್ಳಬೇಕೆಂದಿರುವವನು ಅದನ್ನು ಕಳ್ಕೊಳ್ತಾನೆ. ಕ್ರಿಸ್ತನ ನಿಮಿತ್ತ ಪ್ರಾಣವನ್ನು ಕಳ್ಕೊಳ್ತೀನಿ ಅನ್ನೋನು ಆ ಪ್ರಾಣವನ್ನು ಉಳಿಸ್ಕೊಳ್ತಾನಂತ. ಒಂದು ಆಮೇಲೆ ಹೇಳ್ರಿ. ಹಲ್ಲೆಲೂಯ. 26ನೇ ವಚನ, ಒಬ್ಬ ಮನುಷ್ಯನು ಲೋಕವನ್ನೆಲ್ಲ ಸಂಪಾದಿಸಿಕೊಂಡರು ಪ್ರಾಣ ನಷ್ಟಪಟ್ಟರೆ ಅವನಿಗೆ ಪ್ರಯೋಜನವೇನು? ಅಥವಾ ಒಬ್ಬನು ತನ್ನ ಪ್ರಾಣಕ್ಕೆ ಏನು ಈಡುಕೊಟ್ಟಾನು? ಮನುಷ್ಯ ಕುಮಾರನು ತನ್ನ ತಂದೆಯ ಪ್ರಭಾವದೊಡನೆ ತನ್ನ ದೂತರ ಸಮೇತವಾಗಿ ಬರುವನು. ಅವಾಗ ಆತನು ಒಬ್ಬೊಬ್ಬನಿಗೆ ಅವನವನ ನಡತೆಗೆ ತಕ್ಕಂತೆ. ಹಲ್ಲೆಲೂಯಾ. ಇದು ಸಾಧಾರಣವಾದ ಮಾತುಗಳಲ್ಲ. ನಮ್ಮನ್ನು ದೇವರು ವಾಕ್ಯದ ಮೂಲಕ ಎಚ್ಚರಿಸ್ತಾ ಇರೋದು. ಎಲ್ಲಿ ನಾವು ದಾರಿ ತಪ್ಪಿದ್ದೀವಿ, ಎಲ್ಲಿ ನಾವು ಹಿಂಜಾರಿದ್ದೀವಿ, ಎಲ್ಲಿ ನಾವು ಕುಗ್ಗಿ ಹೋಗ್ತಾ ಇದ್ದೇವೆ, ಎಲ್ಲಿ ನಾವು ಬಳಲಿ ಹೋಗ್ತಾ ಇದ್ದೇವೆ, ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳಬೇಕು. ಪೌಲ್ ಹೇಳ್ತಾನೆ, ಕ್ರಿಸ್ತನ ಪ್ರೀತಿ ಎಷ್ಟಾಗಲ, ಎಷ್ಟುದ್ದ, ಎಷ್ಟೆತ್ತರ ಐತೆ ಅಂತ ಅವನ ಒಳಗಡೆ ಬಂದು ನೀವು ಅಳೀರಿ ಅಂತಾನೆ. ನಾವಿವತ್ತು ಏನು ಅಳಿತಾ ಇದ್ದೀವಿ? ಜಾಗ ಅಳಿತಾ ಇದ್ದೀವಿ. ಅಗಲ ಎಷ್ಟೈತೆ ನಮ್ಮ ಮನೆ ಸೈಟು, ಉದ್ದ ಎಷ್ಟೈತೆ, ಎಷ್ಟು ಫ್ಲೋರ್ ನಾವು ಕಟ್ತೀವಿ. ದೇವರ ವಾಕ್ಯ ಹೇಳ್ತದೆ, ಲೋಕದ ಆಸೆ, ಲೋಕ ಗತಿಸಿ ಹೋಗುತ್ತೆ. ದೇವರ ಚಿತ್ತವನ್ನು ನೆರವೇರಿಸುವವನು ಸದಾಕಾಲ ಜೀವಿಸುವನು. ಹಲ್ಲೆಲೂಯಾ. ಈ ಲೋಕವನ್ನು ಅಳಿಬೇಡ್ರಿ, ಲೋಕದಲ್ಲಿ ಆಸೆ ಇಡಬೇಡ್ರಿ, ಲೋಕದ ಕಾರ್ಯಗಳ ಮೇಲೆ ಮನಸ್ಸಿಟ್ಟು ಓಡಬೇಡ್ರಿ. ವಿಶ್ವಾಸದಲ್ಲಿರುವವರಿಗೆ ಒಂದು ನಿಶ್ಚಯ ಇರಬೇಕು, ಲೋಕ ಅಳಿದು ಹೋಗುತ್ತೆ, ಕರೆಯಲ್ಪಟ್ಟ ದೇವರ ಅಳಿಯಲ್ಲ. ನಾವು ಹೋಗೋದು ಪರಲೋಕ ರಾಜ್ಯಕ್ಕೆ. ಆ ರಾಜ್ಯ ನಿತ್ಯ ರಾಜ್ಯ, ಪರ್ಮನೆಂಟ್ ರಾಜ್ಯ. ಆ ರಾಜ್ಯಕ್ಕೆ ಸೇರುವಂಥವನು ತನ್ನನ್ನು ತಾನು ನಿರಾಕರಿಸಿಕೊಳ್ಳಬೇಕಂತೆ. ಪ್ರಿಯ ಸಹೋದರಿಯೇ, ಲೋಕದಲ್ಲಿ ಎರಡು ಮಾರ್ಗ, ಅದರಲ್ಲಿ ನೀನು ಹಾದು ಹೋಗುವ ಮಾರ್ಗ ಯಾವುದು? ಇಲ್ಲಿವರೆಗೂ ಹಾದು ಹೋಗುತ್ತಿದ್ದಂಥ ಮಾರ್ಗ ಯಾವುದು? ಇವತ್ತು ನೂತನ ಮಾರ್ಗವನ್ನು ಆರಿಸಲ್ಪಟ್ಟಂತ ನೀನು ಆ ಮಾರ್ಗದಲ್ಲಿ ನಡಿಲಿಕ್ಕೆ ಆಗ್ತಾ ಇದೆಯಾ? ನಾಶನಕ್ಕೆ ಹೋಗುವಂತ ಮಾರ್ಗ ಅಗಲವಾದದ್ದು, ಅದರ ಬಾಗಿಲು ಅಗಲವಾದದ್ದು, ಆದರೆ ಅದು ನಿತ್ಯ ನರಕವನ್ನ ಕೊಂಡೋಗುತ್ತೆ ನಿಮ್ಮನ್ನ. ಇಕ್ಕಟ್ಟಾದ ಬಾಗಿಲು,
ಇಕ್ಕಟ್ಟಾದ ದಾರಿ ನಿಮ್ಮನ್ನ ಪರಲೋಕ ರಾಜ್ಯಕ್ಕೆ ಕೊಂಡೋಗುತ್ತೆ. ಆ ರಾಜ್ಯಕ್ಕೆ ಹೋಗಬೇಕಾದವನು ದೇವರ ಕಡೆಗೆ ತಿರುಗಿಕೊಳ್ಬೇಕಂತೆ, ತನ್ನನ್ನು ತಾನು ತಿರಸ್ಕರಿಸಿಕೊಳ್ಬೇಕಂತೆ, ತನ್ನ ಅವಯವಗಳನ್ನು ಪರೀಕ್ಷೆ ಮಾಡಿಕೊಳ್ಬೇಕಂತೆ. ದೇವರ ಆಲಯವನ್ನು ಹೊಲಸು ಮಾಡುವಂತ ಕಣ್ಣಾಗಲಿ, ಕೈಯಾಗಲಿ, ಕಾಲಾಗಲಿ, ಯಾವುದೇ ಅಂಗಾಗಲಿ ಅದು ದೇವರ ರಾಜ್ಯಕ್ಕೆ ತದ್ವಿರುದ್ಧವಾಗಿರೋದಾದ್ರೆ ಅದನ್ನು ಕಿತ್ತಾಕು. ಇಡೀ ದೇಹ ನರಕದಲ್ಲಿ ಹೋಗೋದಕ್ಕಿಂತ ಒಂದು ಹೋಗೋದು ಉತ್ತಮ ಅಲ್ಲವಾ? ಪ್ರಿಯ ಸಹೋದರಿಯೇ, ಒಬ್ಬ ಮನುಷ್ಯನು ಲೋಕವನ್ನೆಲ್ಲ ಸಂಪಾದಿಸಿಕೊಂಡರು ಪ್ರಾಣ ನಷ್ಟಪಟ್ಟರೆ ಅವನಿಗೆ ಪ್ರಯೋಜನವೇನು? ಅಥವಾ ಒಬ್ಬನು ತನ್ನ ಪ್ರಾಣಕ್ಕೆ ಏನು ಈಡು ಕೊಟ್ಟಾನು? ಯಾಕಂದ್ರೆ ಏನು ಕೊಟ್ಟರು ದೇವರಿಗೆ ಸಮಾಧಾನ ಇಲ್ಲ. ಯಾವ ಪ್ರಾಣಿಯ ರಕ್ತ ಕೊಟ್ಟರು ಸಮಾಧಾನ ಇಲ್ಲ, ಯಾವುದನ್ನ ಬಲಿಯಾಗಿ ಕೊಟ್ಟರು ದೇವರಿಗೆ ಸಮಾಧಾನ ಇಲ್ಲ. ನಮ್ಮನ್ನೇ ನಾವು ಸಜೀವ ಯಜ್ಞವನ್ನಾಗಿ ದೇವರಿಗೆ ಸಮರ್ಪಣೆ ಮಾಡಬೇಕು. ಆಗ ತಂದೆಯ ಪ್ರಭಾವದೊಡನೆ ಬರುವಂತ ಯೇಸು ಒಬ್ಬೊಬ್ಬನಿಗೆ ಅವನವನ ನಡತೆಗೆ ತಕ್ಕಂತೆ ಪ್ರತಿಫಲವನ್ನ ಕೊಡ್ತಾನೆ ಅಂತ ವಾಕ್ಯ ಹೇಳ್ತದೆ. ಹಲ್ಲೆಲೂಯ. ಎಷ್ಟು ಜನ ಎಕ್ಸೈಟ್ ಆಗಿದ್ದೀರಾ ಫಲ ಹೊಂದೋದಕ್ಕೆ? ದೇವರ ಮಾರ್ಗಾನುಸಾರವಾಗಿ ನಡೆಯಲು ನಾವು ನಮ್ಮನ್ನು ತಗ್ಗಿಸಿಕೊಳ್ಬೇಕಂತ. ಹಲ್ಲೆಲೂಯ. ದೇವರ ವಾಕ್ಯ ಹೇಳ್ತದೆ, ಪಾಪ ಮತ್ತು ಸ್ವಾರ್ಥ ಮತ್ತು ಅಹಂಕಾರ, ಇತರ ದೇವರುಗಳು ಮತ್ತು ಇತರ ಮಾರ್ಗಗಳು ನೀವು ಹಿಂದಕ್ಕಾಕಿ ಹೊಸ ಮಾರ್ಗ ಆರಿಸ್ಕೊಂಡು ಇಕ್ಕಟ್ಟಾದ ಬಾಗಿಲು, ಇಕ್ಕಟ್ಟಾದ ಮಾರ್ಗದಲ್ಲಿ ನಡಿಲಿಕ್ಕೆ ಆರಂಭ ಮಾಡುವಾಗ ನಿಮಗೆ ಕಷ್ಟನೇ. ಆದರೆ ಕಷ್ಟ ಪರ್ಮನೆಂಟ್ ಆಗಿರಲ್ಲ. ಪರಿಶುದ್ಧಾತ್ಮನ ಮೂಲಕವಾಗಿ ಆ ದಾರಿಯಲ್ಲಿ ನೀವು ನಡೆಯೋದಕ್ಕೆ ದೇವರು ಮಾರ್ಗ ಮಾಡ್ತಾನೆ. ಯೇಸು ಹೇಳ್ತಾನೆ, ಭಯಪಡಬೇಡ್ರಿ, ಲೋಕದಲ್ಲಿ ನಿಮಗೆ ಕಷ್ಟ ಉಂಟು, ಆದರೆ ಅದನ್ನು ನಾನು ಜಯಿಸಿದ್ದೇನೆ. ನಿಮಗೆ ಸಮಸ್ಯೆ ಬಂದಾಗ, ನಿಮಗೆ ಶೋಧನೆ ಆಗುತ್ತಲೇ, ಅದನ್ನು ತಪ್ಪಿಸಿಕೊಳ್ಳುವಂತ ಮಾರ್ಗ ನಾನು ಮಾಡ್ತೇನೆ. ಎಷ್ಟು ಜನ ನಂಬ್ತೀರಾ? ನಿಮ್ಮ ಪರವಾಗಿ ದೇವರು ಕೆಲಸ ಮಾಡ್ತಾನೆ. ವಾಕ್ಯ ಹೇಳ್ತದೆ, ನಿಮ್ಮನ್ನು ಎದುರಿಸೋದಕ್ಕೆ ಶತ್ರು ಬರುವಾಗ ನೀವು ಯಾವಾಗಲೂ ಜ್ಞಾಪಕದಲ್ಲಿ ಇಟ್ಕೊಬೇಕು, ಲೋಕದಲ್ಲಿರುವವನಿಗಿಂತ ನನ್ನೊಳಗಿರುವವನು ದೊಡ್ಡವನು. ಆ ದೊಡ್ಡ ದೇವರ ಬಳಿಗೆ ನೀವು ನಡಿಬೇಕು ಅನ್ನೋದಾದರೆ ಈ ಲೋಕನ ಬಿಡಬೇಕು, ನಮ್ಮನ್ನು ತಗ್ಗಿಸಿಕೊಳ್ಬೇಕು, ನಮ್ಮನ್ನು ಒಪ್ಪಿಸಿಕೊಡ್ಬೇಕು, ನಮ್ಮ ಶಿಲುಬೆ ಹೊತ್ತುಕೊಂಡು ನಾವೇ ಹೋಗಬೇಕು. ಅದು ದೇವರೇ ಹೇಳ್ತಾನೆ, ನಿನ್ನ ಶಿಲುಬೆ ಎತ್ತುಕೊಂಡು ನನ್ನ ಹಿಂದೆ ಬರೋದಾದರೆ ನಿನ್ನ ಮುಂದೆ ನಾನಿರ್ತೀನಿ. ಹಲ್ಲೆಲೂಯ. ನಾನು ನಿನ್ನನ್ನು ಕೈ ಬಿಡೋದಿಲ್ಲ, ನಾನು ನಿನ್ನನ್ನು ತೊರೆಯೋದಿಲ್ಲ. ದೇವರ ಮಾರ್ಗಾನುಸಾರವಾಗಿ ನಡೆಯಲು ತನ್ನನ್ನು ತಗ್ಗಿಸಿಕೊಳ್ಳಬೇಕು ಅಂತ ಮತ್ತಾಯ ಸುವಾರ್ತೆ 5ನೇ ಅಧ್ಯಾಯ 3ರಿಂದ 5ನೇ ವಚನದಲ್ಲಿ ನಾವು ನೋಡುವಾಗ, ಆತ್ಮದಲ್ಲಿ ಬಡವರಾಗಿರುವವರು ಧನ್ಯರು, ಅವರು ಪರಲೋಕ ರಾಜ್ಯವನ್ನ, ಏನಂತದ ವಚನ? ಆತ್ಮದಲ್ಲಿ ಬಡವರಾಗಿರುವವರು ಧನ್ಯರು, ಪರಲೋಕ ರಾಜ್ಯವು. ಒಂದು ಆಮೇಲೆ ಹೇಳ್ರಿ, ಅದರ ಅರ್ಥ ಏನು? ಆತ್ಮದಲ್ಲಿ ಬಡವರಾಗಿರುವವರು ಧನ್ಯರು, ಪರಲೋಕ ರಾಜ್ಯ ಅವರದು. ಅದರ ಅರ್ಥ ಹೇಳಿ ಯಾರಾದರೂ? ನಮ್ಗೆ ಆತ್ಮನೇ ಇಲ್ಲವಲ್ಲ ಬ್ರದರ್. ಆತ್ಮದಲ್ಲಿ ಬಡವರು ಅಂದ್ರೆ ಏನು? ತುಂಬ ಜನ ಆಬ್ಸೆಂಟ್ ಆಗ್ಬಿಟ್ಟಿದ್ರು ಇವತ್ತು. ವೆರಿ ಗುಡ್. ಆತ್ಮದಲ್ಲಿ ಬಡವರು ಅಂದ್ರೆ ಏನು? ಯೇಸು ಹೇಳ್ತಾನೆ, ಆತ್ಮದಲ್ಲಿ ಬಡವರು ಧನ್ಯರು, ಪರಲೋಕ ರಾಜ್ಯವು ಅವರದು. ಆತ್ಮದಲ್ಲಿ ಬಡವರು ಅಂದ್ರೆ ಏನು? ಪರವಾಗಿಲ್ಲ ಹೇಳಿ, ನಾನೇನು ಮಾರ್ಕ್ಸ್ ಏನು ಕೊಡೋದಿಲ್ಲ. ನಾಳೆಯಿಂದ ಶಂಕರ್ ಬ್ರದರ್ ಬೈಬಲ್ ಹಿಡ್ಕೊಂಡು ನನ್ನಿಂದ ಬರ್ತೀರಾ? ಅಯ್ಯೋ 3 ಹೊತ್ತು ಕ್ಲಾಸ್ ಇದೆ ಬ್ರದರ್, ಟೈಮ್ ಆಯಿತು. ಆತ್ಮದಲ್ಲಿ ಬಡವರು ಅಂದರೆ ಕ್ರಿಸ್ತನಿಗಾಗಿ ದಾಹ ಉಳ್ಳವರನ್ನ ನೋಡಿ ದೇವರು ಹೇಳ್ತಾನೆ,
ನೀವು ನನ್ನ ದೃಷ್ಟಿಯಲ್ಲಿ ಶ್ರೀಮಂತರು, ಲೋಕದವರ ದೃಷ್ಟಿಯಲ್ಲಿ ನೀವು ಬಡವರು, ನನ್ನ ದೃಷ್ಟಿಯಲ್ಲಿ ನೀವು ಶ್ರೀಮಂತರು. ಲೋಕದವರ ದೃಷ್ಟಿಯಲ್ಲಿ ಶ್ರೀಮಂತರು ಯಾರು? ಮನೆ, ಮಠ, ಜಮೀನು, ಹೊಲ, ಗದ್ದೆ, ಆಸ್ತಿ ಪಾಸ್ತಿ, ಬಂಗಾರ, ಕಾರು ಇರೋರು ಶ್ರೀಮಂತರು. ಆದರೆ ದೇವರ ದೃಷ್ಟಿಯಲ್ಲಿ ದೇವರ ರಾಜ್ಯವನ್ನು ಆಯ್ಕೆ ಮಾಡಿ ದೇವರ ಮಾರ್ಗದಲ್ಲಿ ಹಗಲು ಇರುಳು ನಡೆಯೋಕೆ ಕಷ್ಟನ ಸಹಿಸಿಕೊಂಡು, ಅವಮಾನವನ್ನು ಸಹಿಸಿಕೊಂಡು, ನಿಂದನೆಯನ್ನು ಸಹಿಸಿಕೊಂಡು, ಬರಲಿಕ್ಕೆ ಆಗದೆ ಹೋದ್ರು ಬಂದು ದೇವರಿಗೋಸ್ಕರ ಸಮರ್ಪಣೆ ಮಾಡ್ತಾರಲ್ಲ, ದೇವರ ರಾಜ್ಯಕ್ಕೋಸ್ಕರ ಅವ್ರ ಹೃದಯ ತವಕ ಪಡುತ್ತಲ್ಲ, ಹಗಲು ರಾತ್ರಿ ಬೇರೆಯವ್ರಿಗೋಸ್ಕರ ಮೊಣಕಾಲಾಕಿ ಪ್ರಾರ್ಥನೆ ಮಾಡ್ತಾರಲ್ಲ, ಲಾಭ ಬರಲಿ ಬರ್ದೆ ಹೋಗಲಿ ದೇವರಿಗಾಗಿ ಜೀವಿಸ್ತಾರಲ್ಲ, ಅವರು ದೇವರ ದೃಷ್ಟಿಯಲ್ಲಿ ಧನ್ಯರು ಅಂತ ವಾಕ್ಯ ಹೇಳ್ತದೆ. ಆತ್ಮದಲ್ಲಿ ಬಡವರು ಧನ್ಯರು, ಪರಲೋಕ ರಾಜ್ಯ ಅವರದು. ಪ್ರಿಯ ಸಹೋದರ ಸಹೋದರಿಯೇ, ನೀತಿಗೆ ಬಾಯಾರಿದವರು ಧನ್ಯರು. ಅವರು ಏನು ನೋಡ್ತಾರಂತವರು? ನಿತ್ಯ ಜೀವವನ್ನು ಕಂಡುಕೊಳ್ತಾರಂತೆ. ಪ್ರಿಯ ಸಹೋದರಿಯೇ, ದೇವರ ವಾಕ್ಯ ಹೇಳ್ತದೆ, ಆತ್ಮದಲ್ಲಿ ಬಡವರು ಧನ್ಯರು, ಪರಲೋಕ ರಾಜ್ಯ ಅವರದು. ಧನ್ಯರಿಗೆ ಇನ್ನೊಂದು ಅರ್ಥ ಗೊತ್ತಾ ನಿಮಗೆ? ಇಬ್ರಿಯ ಭಾಷೆಯಲ್ಲಿ ಆ ಪದದ ಅರ್ಥ ಭಾಷಾಂತರ, ಧನ್ಯರು ಅಂದರೆ ಸಂತೋಷವುಳ್ಳವರು ಅಂತ. ಯಾವುದ್ರಲ್ಲಿ ನಮಗೆ ಸಂತೋಷ? ಒಳ್ಳೆ ದಾರಿ ಆರಿಸ್ಕೊಂಡಿದ್ದಕ್ಕೆ, ಒಳ್ಳೆ ದೇವ್ರನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದಕ್ಕೆ, ಇಕ್ಕಟ್ಟಾದ ಬಿಕ್ಕಟ್ಟಾದ ದಾರಿಯಲ್ಲಿ ನಡೆಯುವಂಥ ಒಂದು ಭಾಗ್ಯ ದೇವರು ನಮಗೆ ಕೊಟ್ಟಿದ್ದಕ್ಕೆ ಇವತ್ತು ನಮಗೆ ಸಂತೋಷ. ಅದಕ್ಕೆ ದೇವರು ಹೇಳ್ತಾನೆ, ಆತ್ಮದಲ್ಲಿ ಬಡವರಾಗಿದ್ದೀರಾ, ನೀವು ಧನ್ಯರು, ಪರಲೋಕ ರಾಜ್ಯ ನಿಮ್ಮದೇ. ನೀವು ದೇವರನ್ನ ಕಂಡುಕೊಂಡಿದ್ದೀರ, ಯೇಸುವನ್ನ, ನೀವು ಧನ್ಯರು. ಯೇಸುವಿನ ರಾಜ್ಯವನ್ನು ಕಂಡುಕೊಂಡಿದ್ದೀರಾ, ನೀವು ಧನ್ಯರು. ಯೇಸುವಿಗಾಗಿ ಜೀವಿಸ್ತಾ ಇದ್ದೀರಾ, ನೀವು ಧನ್ಯರು. ಯೇಸುವಿಗೋಸ್ಕರ ಎಲ್ಲವನ್ನ ಬಿಟ್ಟು ಬಂದಿದ್ದೀರಾ, ನೀವು ಧನ್ಯರೇ. ನಿಮ್ಮಷ್ಟು ಭಾಗ್ಯವಂತರು ಬೇರೆ ಯಾರು ಇಲ್ಲ. ಕ್ರಿಸ್ತನಿಗೋಸ್ಕರ ಬಿಡೋದಕ್ಕೆ ಇವತ್ತು ನಮ್ಮ ಮನಸ್ಸು ರೆಡಿನಾ? ಒಬ್ಬ ಯವನ ಪ್ರಾಯದ ಶ್ರೀಮಂತ ಬಂದು ಯೇಸುವನ್ನು ಕೇಳ್ತಾನೆ, ಪರಲೋಕ ರಾಜ್ಯಕ್ಕೆ ಹೋಗಬೇಕಾದ್ರೆ ನಾನು ಏನು ಮಾಡಬೇಕು? ನಿನ್ನ ರಾಜ್ಯವನ್ನು ಆರಿಸ್ಕೊಳ್ಬೇಕಾದ್ರೆ ನಾನೇನು ಮಾಡಬೇಕು? ನಿನ್ನ ರಾಜ್ಯದಲ್ಲಿ ನಡಿಬೇಕಾದ್ರೆ ನಾನೇನು ಮಾಡಬೇಕು? ನಿನ್ನ ರಾಜ್ಯದಲ್ಲಿ ಸದಾ ಕಾಲ ನಾನು ಇರಬೇಕಾದ್ರೆ ಏನು ಮಾಡಬೇಕು? ಯೇಸು ಕೇಳುವಂಥ ಪ್ರಶ್ನೆಗಳಿಗೆ ಅವನೆಲ್ಲ ಉತ್ತರ ಕೊಡ್ತಾನೆ. ಆದರೆ ಯೇಸು ಹೇಳ್ತಾನೆ, ನನ್ನ ರಾಜ್ಯದಲ್ಲೂ ನನ್ನ ಮನೆಯಲ್ಲೂ ನನ್ನ ಬಳಿಯಲ್ಲೂ ಇರೋದಕ್ಕೆ ನಿನ್ನ ಹತ್ರ ಒಂದು ಕಡಿಮೆ. ಅದೇನದು ಅಂತ ಕೇಳುವಾಗ, ನಿನ್ನ ಬದುಕನ್ನು ಮಾರಿ ಬಾ ಹೋಗು. ನಮ್ಮ ಬದುಕಿನಲ್ಲಿ ಯಾವುದೋ ಒಂದು ಆಸೆ, ಇನ್ನು ಬಿಟ್ಟು ಕೊಡಲಾರದಂತ ಒಂದು ಭಾಗ ನಮ್ಮ ನಿಲ್ಲೋದಾದ್ರೆ ನಾವು ದೇವರ ರಾಜ್ಯದಲ್ಲಿ ಇರೋಕ್ಕಾಗಲ್ಲ. ಪ್ರಿಯ ಸಹೋದರ ಸಹೋದರಿಯೇ, ದೇವರು ಪರಿಶುದ್ಧನಾಗಿದ್ದಾನೆ, ಅತಿ ಪವಿತ್ರನಾಗಿದ್ದಾನೆ, ಅಗಮ್ಯ ಬೆಳಕಿನಲ್ಲಿ ವಾಸ ಮಾಡುವವನಾಗಿದ್ದಾನೆ. ಅಂತ ದೇವರ ಮಕ್ಕಳಾಗಿ ಲೋಕದಲ್ಲಿ ಜೀವಿಸಬೇಕು ಅಂದ್ರೆ ಅದು ನಮ್ಮ ಸೌಭಾಗ್ಯ. ಆದ ಕಾರಣ ಯೇಸು, ನನಗೆ ವಿಶ್ವಾಸಿಗಳು ಬೇಡ, ನನಗೆ ವಿಶ್ವಾಸಿಗಳು ಬೇಡ, ಸಾಕ್ಷಿಯುಳ್ಳವರು ಬೇಕು. ನನಗೆ ವಿಶ್ವಾಸಿಗಳು ಬೇಡ, ನನ್ನ ಶಿಷ್ಯರು ಬೇಕು. ಅದಕ್ಕೆ ತನ್ನ ಶಿಷ್ಯರಿಗೆ ಹೇಳ್ತಾನೆ, ನೀವು ಹೊರಟೋಗ್ರಿ, ಲೋಕದ ಕಟ್ಟ ಕಡೆಯವರೆಗೂ ಪರಲೋಕದ ಶುಭವಾರ್ತೆಯನ್ನ ಅವರಿಗೆ ಸಾರ್ರಿ.
ಯಾರು ಪ್ರೀತಿಯಿಂದ ಅಕ್ಸೆಪ್ಟ್ ಮಾಡ್ಕೊಳ್ತಾರೋ ಅವ್ರನ್ನ ತಂದೆ, ಮಗ, ಪರಿಶುದ್ಧಾತ್ಮ ತ್ರಿಯೇಕ ದೇವರ ಹೆಸರಿನಲ್ಲಿ ದೀಕ್ಷಾ ಸ್ಥಾನವನ್ನು ಕೊಟ್ಟು ವಿಶ್ವಾಸಿಗಳಾಗಿ ಮಾಡಿ ಅಂತ ಹೇಳಲಿಲ್ಲ. ಶಿಷ್ಯರಿಗೂ ವಿಶ್ವಾಸಿಗಳಿಗೂ ಇರುವ ವ್ಯತ್ಯಾಸ ಏನು? ಶಿಷ್ಯರಿಗೂ ವಿಶ್ವಾಸಿಗಳಿಗೂ ಇರುವಂಥ ವ್ಯತ್ಯಾಸ ಏನು? ನಾನಿದು 3ನೇ ಸರಿ 3 ಕಡೆ ಕೇಳಿದ್ದೀನಿ. ನಾನು ಮುಗಿಸ್ತಾ ಇದ್ದೀನಿ. ಹೇಳಿ ಜ್ಯೋತಿಯವರೇ, ಯಾವ ಪಕ್ಷದಲ್ಲಿದ್ದೀರಾ? ವಿಶ್ವಾಸಿಗೂ ಶಿಷ್ಯನಿಗೂ ಇರೋ ವ್ಯತ್ಯಾಸ ಏನು? ನೀವು ಹೇಳ್ಬಿಟ್ರೆ ನಾನು ಮುಗಿಸ್ಬಿಡ್ತೀನಿ. ವಿಶ್ವಾಸಿಗೂ ಶಿಷ್ಯರಿಗೂ ಇರುವಂಥ ವ್ಯತ್ಯಾಸ, ವಿಶ್ವಾಸಿ ಅಂದರೆ ವಿಶ್ವಾಸದಲ್ಲಿ ಬರೇ ಇರ್ತಾರೆ, ಅವ್ರು ಯಾವ ಆಕ್ಷನ್ ಇರಲ್ಲ. ಮಂಜಣ್ಣ ಹೋಗಿ ಯೋಸೇಫ್ ಅಂತ ಹೆಸರು ಬರ್ತದೆ, ಅವನು ಚರ್ಚ್ಗೂ ಬರ್ತಾನೆ, ಎಲ್ಲ ಮಾಡ್ತಾನೆ, ಪ್ರಾಕ್ಟಿಕಲ್ ಆಗಿ ಫೀಲ್ಡ್ಗೆ ಇಳಿಯಲ್ಲ ಅವನು. ವಿಶ್ವಾಸದಲ್ಲಿರೋರ್ದು ಪ್ರಾಬ್ಲಮ್ ಏನಂದ್ರೆ, ನಾನು ಸೀಕ್ರೆಟ್ ಬಿಲೀವರ್ ಬ್ರದರ್ ಅಂತನೋ, ಈ ಕದ್ದು ಮುಚ್ಚಿ ಬೀಡಿ ಹೊಡಿತಾರಲ್ಲ ಹಂಗೆ. ಆದರೆ ಸ್ವಾಮಿ ಹೇಳ್ತಾನೆ, ಎಷ್ಟು ದಿನ ಅಂತ ಹಂಗಿರ್ತೀಯಪ್ಪ, ನಿನ್ನ ಕೈಯಲ್ಲಿ ನಾನು ದೆವ್ವ ಓಡಿಸ್ಬೇಕು ಅಂತಿದ್ದೀನಲ್ಲ, ಅದ್ಭುತ ಮಾಡಬೇಕಂತ ಇದ್ದೀನಲ್ಲ, ಅತಿಶಯ ಕಾರ್ಯ ಮಾಡಬೇಕಂತ ಇದ್ದೀನಲ್ಲ, ನಿನ್ನ ಸೀಕ್ರೆಟ್ ಹೆಸರು ಹೇಳ್ಕೊಂಡು ನನಗೇ ಸೀಕ್ರೆಟ್ ಆಗ್ಬಿಟ್ಟಿದೆಯಲ್ಲ ನೀನು. ನನ್ನ ಸ್ನೇಹಿತ ಒಬ್ಬ ಇದ್ದ, ನೋಡೋಕ್ಕೆ ಭಾಳ ಸ್ಮಾರ್ಟ್ ಆಗಿದ್ದ. ಊರಲ್ಲಿರೋ ಎಲ್ಲ ಪಾಸ್ಟ್ರಿಗೂ ಹುಡುಗಿ ಹುಡುಕಿ ಅಂತ ಹೇಳ್ಬಿಟ್ಟಿದ್ದ. ಎಲ್ಲ ಪಾಸ್ಟ್ರುಗಳು ಹುಡುಗಿ ಹುಡುಕೋದು, ಫೋಟೋ ತಂದು ತೋರಿಸುವಾಗ ನೋಡೋಕೆ ಹೋಗೋದು, ಎಲ್ಲ ಆದಮೇಲೆ ಬೇಡ ಅನ್ನೋದು. ನಾನೊಂದು ದಿನ ಕೇಳಿದೆ, ನೀನು ಮದುವೆ ಆಯ್ತೀಯಾ ಇಲ್ಲ ಹಿಂಗೇ ಗಿರಿಗಿಟ್ಲೆ ಓಡಿಸ್ತೀಯಾ ಅಂದೆ. ಆಗೊಂದು ದಿನ ಒಂದು ಸತ್ಯ ಹೇಳ್ದ. ಎಲ್ಲ ಪಾಸ್ಟ್ರುಗಳು ಬಂದು ನನ್ನ ನೋಡಿ ಕೇಳ್ತಾರೆ, ನೀವು ಮದುವೆ ಆಗಲ್ವಾ ಅಂತ ಕೇಳ್ತಾರೆ. ನಾನು ಇಲ್ಲ ಅಂತ ಹೇಳೋಕ್ಕೆ ಮನಸ್ಸಿಲ್ದಿರ ಸುಮ್ಮನೆ ಹುಡ್ಕಕ್ಕೆ ಬಿಟ್ಟುಬಿಟ್ಟಿದ್ದೀನಿ. ನಿಜವಾದ ಕಾರಣ ಏನಂದರೆ, ಅವನು ಹೇಳ್ತಾನೆ, ನಾನು ಯಾವತ್ತು ಕ್ರೈಸ್ತ ಧರ್ಮದಲ್ಲಿ ಮದುವೆ ಆಗ್ತೀನೋ ನಮ್ಮಮ್ಮ ವಿಷ ತಗೊಂಡು ಸತ್ತೋಗ್ಬಿಡ್ತಾರೆ. ನಾನು ಕ್ರೈಸ್ತ ಧರ್ಮದಲ್ಲಿ ಯಾವತ್ತು ಮದುವೆ ಆಗ್ತೀನೋ ಅವತ್ತೇ ನಮ್ಮಮ್ಮ ವಿಷ ತಗೊಂಡು ಸತ್ತೋಗ್ಬಿಡ್ತೀನಿ ಅಂತ ಹೇಳ್ಬಿಟ್ಟಿದ್ದ. ನಮ್ಮಮ್ಮನಿಗೋಸ್ಕರ ನಾನೇನು ಮಾಡಲಿ? ಒಂದು ದಿನ ನಿಮ್ಮಮ್ಮ ಕಣ್ಣು ಮುಚ್ಕೊಂಡ್ಬಿಡ್ತಾಳೆ, ಕರ್ದ ಏಸು ಕಣ್ಣು ಮುಚ್ಕೊಳ್ಳಲ್ಲ. ಯಾರಿಗೋಸ್ಕರ ನಿನ್ನ ಜೀವನ? ಯಾವ ದಾರಿ ನಿನಗೆ ಬೇಕು? ನಾಶನದ ದಾರಿ ಬೇಕಾ? ನಿತ್ಯ ಜೀವ ಬರುವಂಥ ದಾರಿ ಬೇಕಾ? ಅವನು ಸ್ಟಿಲ್ ಇವತ್ತಿಗೂ ಬಿಲೀವರೇ, ಮದುವೆನೇ ಆಗಿಲ್ಲ ಅವನು. ಇವತ್ತು ಅವನಿಗೆ 58 ವರ್ಷ. ನನ್ನ ನೋಡಿದ್ರೆ ನಗಾಡ್ತಾನೆ. ಈಗಲೂ ಹುಡುಗಿನ ಅಂದರೆ ಅಳ್ತಾನೆ. ಕಾರಣ ಏನು? ಏಸು ಹೆಸರು ಹೇಳೋಕ್ಕೆ ಇಲ್ಲಿ ನಿಮಗೆ ದಮ್ಮಿರಬೇಕು. ಎಲ್ಲಿರಬೇಕು ದಮ್ಮು? ಲವ್ ಮಾಡೋರಿಗೆ ಧೈರ್ಯ ಇರಲ್ವಾ? ಊರು ಬಿಟ್ಟು ಹೋಗೋಕ್ಕೆ ಧೈರ್ಯ ಇರ್ತದೆ. ಏಸುನ ಪ್ರೀತಿ ಮಾಡಿದವನು ಅವನೆಲ್ಲೂ ಬಿದ್ದೋಗಲ್ಲ. ಹಾಲೆಲೂಯಾ. ಅದಕ್ಕೆ ಪೌಲ್ ಹೇಳ್ತಾನೆ, ಕ್ರಿಸ್ತನ ಪ್ರೀತಿಯಿಂದ ನನ್ನನ್ನು ಅಗಲಿಸೋರು ಯಾರು? ಕ್ರಿಸ್ತನ ಪ್ರೀತಿಯಿಂದ ನನ್ನನ್ನು ಅಗಲಿಸುವಂಥವರು ಯಾರು? ಪ್ರಿಯ ದೇವಜನರೇ, 2 ಮಾರ್ಗದಲ್ಲಿ ಯಾವ ಮಾರ್ಗ ಬೇಕು? ಲೋಕದಲ್ಲಿ ಸುಖ ತೋರಿಸುವಂಥ ಮಾರ್ಗ ಬೇಕಾ? ನಿತ್ಯ ನಿರಂತರವಾಗಿ ಸುಖವಾಗಿ ಇರುವಂಥ ಪರಲೋಕ ರಾಜ್ಯ ಬೇಕಾ? ಇವತ್ತೇ ಆರಿಸ್ಕೊಳ್ಬೇಕು ಅಂತ ದೇವರ ವಾಕ್ಯ ಹೇಳ್ತದೆ. ಯಾಕಂದ್ರೆ ದೇವರ ವಾಕ್ಯ ಹೇಳ್ತದೆ, ದುಃಖ ಪಡುವವರು ಧನ್ಯರು, ಸಮಾಧಾನ ಹೊಂದುವರು. ಈ ಮಾತು ಹೇಳಿ ಮುಗಿಸ್ಬಿಡ್ತೇನೆ. ದುಃಖ ಪಡುವವರು ಧನ್ಯರು, ಅವ್ರ ಸಮಾಧಾನ ಹೊಂದುವರು. ಏನರ್ಥ ಅದು?
ಬೇಗ ಹೇಳ್ರಿ, ಪರವಾಗಿಲ್ಲ. ದುಃಖ ಪಡೋದು ಧನ್ಯರು, ಸಮಾಧಾನ ಹೊಂದುವರು. ಯಾರನ್ನ ಕುರಿತು ಹೇಳಿದ ಯೇಸು ಸ್ವಾಮಿ? ಹೇಳ್ರಿ. ದುಃಖ ಪಡುವವರು ಧನ್ಯರು. ಅದೇ ಯಾವುದಕ್ಕೆ, ಏನಕ್ಕೆ ಹೇಳ್ದ? ಈಗ ಟೀಚರ್ಗಳು ಕೋಲ್ ಎತ್ಕೊಂಡೋಗಿಲ್ಲ, ಮಕ್ಳೇನು ಮಾಡ್ತಾರೆ ಗೊತ್ತಾ? ಕೆಲವರು ಲಬ 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 ಅವ್ನು ನೋಡ್ತಾರೆ, ಇನ್ನು ನನ್ನ ಕೈಗೆ ಏನೂ ಬಂದೇ ಇಲ್ಲ, ಆಗಲೇನು ಕಿರಿಸ್ತಾನಲ್ಲ ಅಂತ. ನೋಡಿದ್ರೆ ಅಂತ ಮಕ್ಕಳನ್ನ. ಇನ್ನು ಕೆಲವರು ಕೈ ಕೊಟ್ಬಿಡ್ತಾರೆ, ಎಷ್ಟು ಬೇಕಾದ್ರೂ ಬಡ್ಕೊ ಹೋಗಂತ. ಅವ್ರಿಗೇನಂತಾರೆ? ಇಸ್ರೇಲ್ ಜನರಿಗೆ ದೇವ್ರು ಹೇಳ್ತಾರೆ, ನೀವು ಮೊಂಡ್ರು, ನೀವು ಬಂಡ್ರು, ನಿಮ್ಮನ್ನ ನಾನು ಕರ್ಕೊಂಡೋಗಿ ಪರಲೋಕದಲ್ಲಿ ಇಟ್ಕೊಳ್ಳೋಕ್ಕಾಗಲ್ಲ, ಅದಕ್ಕೆ ಬಿಟ್ಟು ಕೆಳಗೇನೆ. ಇಲ್ಲಿ ದೇವರು ಹೇಳ್ತಾನೆ, ದುಃಖ ಪಡುವವರು ಧನ್ಯರು, ಸಮಾಧಾನ ಹೊಂದುವರು. ನನ್ನ ಗಂಡ 2 kg ಅಕ್ಕಿ ತಂದಿಲ್ಲ ಅಳ್ತಾರಲ್ಲ, ಸೀರೆ ತಕ್ಕೊಟ್ಟಿಲ್ಲ ಅಂತ ಅಳ್ತಾರಲ್ಲ, ನಮ್ಮ ಮನೇಲಿ ಹಬ್ಬ ಮಾಡಿಲ್ಲ ಬ್ರದರ್, ಮಗು ಫೀಸ್ ಕಟ್ಟಿಲ್ಲ ಬ್ರದರ್, ಇದಕ್ಕೆ ಅಳ್ತಾರಲ್ಲ. ಇವ್ರನ್ನ ನೋಡಿ ಯೇಸು ನೀವು ಧನ್ಯರು ಅಂತ ಹೇಳಲಿಲ್ಲಮ್ಮ. ಇವತ್ತು ಬಿಗ್ ಬಾಸ್ ನೋಡೋಕ್ಕಾಗಲಿಲ್ಲ ಅಂತ ಹೇಳ್ತಾರಲ್ಲ, ಅವ್ರನ್ನ ನೋಡಿ ಯೇಸು ಧನ್ಯರು ಅಂತ ಕರೆದಿಲ್ಲ. ಅದೆಲ್ಲ ಬಿಟ್ಟುಬಿಡ್ರಿ. ಯಾರಿಗೆ ಯೇಸು ಧನ್ಯರು ಅಂದಿದ್ದು ಅಂದರೆ, ನಾನೊಂದು ದಿನ ಕುಡುಕ ಆಗಿದ್ದೆ, ವ್ಯಭಿಚಾರಿ ಆಗಿದ್ದೆ, ಮೋಸಗಾರ ಆಗಿದ್ದೆ, ಪಾಪಿ ಆಗಿದ್ದೆ, ಸುಳ್ಳುಗಾರ ಆಗಿದ್ದೆ, ವಿಗ್ರಹ ಆರಾಧಕನಾಗಿದ್ದೆ. ಈಗ ಸತ್ಯನ ಕಂಡ್ಕೊಂಡ್ಬಿಟ್ನಲ್ಲ ದೇವರೇ, ನನ್ನ ನೂತನ ಸೃಷ್ಟಿ ಮಾಡಿಬಿಟ್ಟಲ್ಲ, ಹಳೆ ಸ್ಥಿತಿಗಳೆಲ್ಲ ಹೋಗಿ ಹೊಸ ಸ್ಥಿತಿ ಬಂತಲ್ಲ ಅಂತ ನೆನೆಸಿ ಅಳ್ತಾನಲ್ಲ, ಅವನಿಗೆ ಧನ್ಯನು ಅಂತ ಹೇಳಿದ್ದು. ಮನೇಲಿ ಹಣ ಇಲ್ಲ ಅಂತ, ದನ ಇಲ್ಲ ಅಂತ, ಜನ ಇಲ್ಲ ಅಂತ, ಅದಿಲ್ಲ ಇದಿಲ್ಲ ಅಂತ ಅಳೋರಿಗೆ ಧನ್ಯರಂತ ಹೇಳಲಿಲ್ಲಮ್ಮ. ಪಶ್ಚಾತ್ತಾಪದ ಹೃದಯದಿಂದ ಪಾಪವನ್ನು ಬಿಟ್ಟು ಬಿಡ್ತೇನೆ, ಹೊಸ ಮಾರ್ಗವನ್ನು ಹಿಡಿತೀನಿ, ಅದಿಕ್ಕಟ್ಟಾಗಲಿ ಬಿಕ್ಕಟ್ಟಾಗಲಿ ಇದೇ ಮಾರ್ಗದಲ್ಲಿ ನಾನು ನಡೀತೇನೆ. ಅವನಿಗೆ ದೇವರು ಹೇಳ್ತಾರೆ, ನೀನಿವತ್ತು ಒಪ್ಪಿಸ್ಕೊಟ್ಟಿಲ್ಲ, ನೀನು ಭಾಗ್ಯವಂತ. ನೋಡಿ, ಒಬ್ಬ ದೀಕ್ಷಾಸ್ಥಾನ ತಗೊಂಡ್ರೆ ಅವ್ರ ಮನೆಯವರು ಮೂಸ್ ನೋಡೋಕೆ ಬರಲ್ಲ, ಅವನ್ನ ಇವನು ಕದ್ದು ಮುಚ್ಚಿ ತಗೊಳ್ಬೇಕು. ಆದ್ರೆ ಬೈಬಲ್ ಹೇಳ್ತದೆ, ಒಬ್ಬ ಪಾಪಿ ಮನಸ್ಸಾಂತರ ಪಟ್ಟರೆ ಯೇಸು ಎದ್ದು ನಿಂತ್ಕೊಳ್ತಾನಲ್ಲ, ಇಡೀ ಪರಲೋಕನೇ ಎದ್ದು ನಿಂತ್ಕೊಳ್ಳುತ್ತೆ. ನೋಡಿ ಎಂಥ ಸೌಭಾಗ್ಯ. ಕಣ್ಣು ಕಾಣದು ಯಾವುದು ಕೆಲಸಕ್ಕೆ ಬರಲ್ಲ, ಕಣ್ಣು ಕಾಣದೇ ಇರೋದೆಲ್ಲ ಕೆಲಸಕ್ಕೆ ಬರ್ತದೆ. ಒಂದು ಆಮೇಲೆ ಹೇಳ್ರಿ, ಒಂದು ಆಮೇಲೆ ಹೇಳ್ರಿ. ನಮ್ಮ ಸಭೆಯಲ್ಲಿ ದೀಕ್ಷಾಸ್ಥಾನ ತಗೊಳ್ತಾ ಇದ್ದಾರೆ 3 ಜನ, ಅವ್ರು 3 ಬಂದಿರ್ತಾರೆ, ಇನ್ನು 30 ಜನ ಬಂದೇ ಇರಲ್ಲ. ಅವನು ತಗೊಂಡ್ರೆ ನನಗೇನು ಬ್ರದರ್? ಪರಲೋಕ ಸಂತೋಷ ಪಡುತ್ತೆ. ಭೂಲೋಕದವರು ನಮಗೆ ಕೆಲಸ ಐತೆ, ಕಾಲು ನೋವು, ಸೊಂಟ ನೋವು, ನೀವು ವ್ಯಾನ್ ಬುಕ್ ಮಾಡಿದ್ದೀರಾ, ಬಂದರೆ ಕಾಸು ಕೊಡ್ತೀರಾ, ಊಟ ಹಾಕ್ತೀರಾ. ಪಾಪ ಇಲ್ಲಿ ಯಾರು ಕೇಳಲಿಲ್ಲ ಅಂದರೆ ನಾನು ಹೇಳೋದು, ಒಂದು ಆತ್ಮ ನಿಮ್ಮ ಪಕ್ಕದ ಮನೆ ಆತ್ಮ ರಕ್ಷಣೆಗೆ ಬರುತ್ತೆ ಅಂದರೆ ನಿಜವಾಗ್ಲೂ ಆ ಸಡಗರ ನಮ್ಮ ಹತ್ರ ಇದೆಯಾ? ನಮ್ಮ ಚರ್ಚಲ್ಲಿ 2 ಇದ್ದರು, ಅವ್ರ ಪಾಪ ಈಗಿಲ್ಲ, ಪಾಪ ದೂರ ಹೋಗಿದ್ದಾರೆ. ಈಗ ನನಗೆ ಬಂದು ಹೇಳೋರು, ಅವ್ರಿಗೆ ಈಗಲೇ ಕೊಡಬೇಡ್ರಿ ಬ್ಯಾಪ್ಟಿಸಮ್ ಅಂತ. ಯಾಕೆ ಅಂತೆ, ಸ್ವಲ್ಪ ದಿನ ಟ್ರೈನಿಂಗ್, ಇದನ್ನು ಮಿಲಿಟ್ರಿ ಟ್ರೈನಿಂಗ. ಏಸು ಉಗಿತಾನಲ್ಲಿ, ಈ ರಾತ್ರಿ ಸಾವು ಬಂದರೆ ನೀನು ಲೆಕ್ಕ ಕೊಡ್ತೀಯ ಅವನಿಗೆ ಅಂತ. ಈ ಅಮ್ಮ ಬಂದು ಹೇಳ್ತದೆ ಸ್ವಲ್ಪ ಟ್ರೈನಿಂಗ್ ಆಗಲಿ ಅಂತ. ಟ್ರೈನಿಂಗ್ ಎಲ್ಲ ಭೂಲೋಕಕ್ಕೆ ಮಾತ್ರ, ಪರಲೋಕಕ್ಕೆ ನೀನು ನಂಬಿದ್ರೆ ಸಾಕು, ಮೇಲೆ ಬಂದ್ಬಿಡ್ತೀವಿ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಿಯ ಸಹೋದರಿಯೇ, ದುಃಖ ಪಡುವವರು ಧನ್ಯರು, ಅವರು ಸಮಾಧಾನ ಹೊಂದುವರು. ಕಡೆ ಮಾತು 2 ಕೊರಿಂಥ 7:16 ಓದ್ಬಿಟ್ರೆ ನಾನು ಮುಗಿಸ್ತೇನೆ. 7:10 ನೋಡಿ, ಅಲ್ಲಿ ಪೌಲ್ ಬರೀತಾನೆ ಕ್ಲೀನಾಗಿ. ದೇವರ ಚಿತ್ತಾನುಸಾರವಾಗಿರುವ ದುಃಖವು ಮಾನಸಾಂತರ ಉಂಟು ಮಾಡಿ ರಕ್ಷಣೆಗೆ ಕಾರಣವಾಗಿದೆ. ಆ ಮಾನಸಾಂತರದಲ್ಲಿ
ಪಶ್ಚಾತ್ತಾಪಕ್ಕೆ ಆಸ್ಪದವಿಲ್ಲ. ಆದರೆ ಲೋಕದಲ್ಲಿರುವವರಿಗಿಂತ ಲೋಕದಲ್ಲಿರುವವರಿಗಿಂತ ದುಃಖವು ಮರಣವನ್ನುಂಟು ಮಾಡ್ತದೆ. ದೇವರ ಚಿತ್ತಾನುಸಾರವಾಗಿ ನೀವು ದೇವರ ಚಿತ್ತಾನುಸಾರವಾಗಿ ಪಟ್ಟ ದುಃಖವು ನಿಮಗೆಂತ ತಹವನ್ನು ಉಂಟು ಮಾಡಿತು ನೋಡಿರಿ. ಫಲವನ್ನ ತಹವನ್ನು ಉಂಟು ಮಾಡಿತು ತನವನ್ನ ಉಂಟು ನೋಡಿ. ಲೋಕದವರ ದುಃಖ ಏನ ತಗೊಂಡ್ಬರ್ತದಂತೆ? ಮರಣ. ಇವನು ಅಳದಲ್ದಿರ ಅವನು ಅಳಿಸಿ, ಅವನು ಅಳಿದ್ರೆ ಇನ್ನೊಬ್ಬನ ಅಳಿಸಿ, ಇವರೆಲ್ಲರೂ ಹೊತ್ತು ಚಿಂತೆ ಮಾಡಿ ಚಿಂತೆ ಏನು ಮಾಡ್ತಂತೆ? ಚಿತೆ ಕರ್ಕೊಂಡು ಹೋಗ್ಬಿಡುತ್ತಂತೆ. ವಿಶ್ವಾಸಿಗೆ ದೇವರು ಹೇಳ್ತಾನೆ, ಅವ್ರು ಅಳೋದಕ್ಕೂ ನೀವು ಅಳೋದಕ್ಕೂ ತುಂಬ ವ್ಯತ್ಯಾಸ ಇದೆ. ಹಲ್ಲೆಲೂಯ. ಯಾರು ಅಳೋದಕ್ಕೆ? ಲೋಕದವ್ರು ಅಳೋದಕ್ಕೂ ವಿಶ್ವಾಸಿಗಳು ಅಳೋದಕ್ಕೂ ಅಪ್ಪ ಸತ್ಯ 5 ವರ್ಷ ಆಗಿರ್ತದೆ, ಮಗ ಈಗಲೂ ಹೇಳ್ತಾ ಇರ್ತಾನೆ. ಸಾಲ ಮಾಡೋಗಿದ್ರೆ ಹತ್ತಿರ ಒಂದು ಅರ್ಥ, ಆಸ್ತಿ ಮಾಡೋಗಿದ್ರು ಹತ್ಕೊಂಡಿದ್ರೆ ಅವನಂತಾನೆ, ಅಪ್ಪ ಮಗನ ಎಲ್ಲ ಮಾಡಿ ಬಂದರೂ ಬಿಡಲ್ವಲ್ಲ ನೀನು. ನಿಜ, ಎಷ್ಟೋ ಫ್ಯಾಮ್ಲೀಸ್ ಹಂಗೆ ಐತೆ. ಅದು ದೇವ್ರು ಹೇಳ್ತಾನೆ, ಲೋಕದವ್ರು ಹೇಳ್ತಾರಲ್ಲ, ಅವ್ರ ಅಪ್ಪನ ನೆನೆಸ್ಕೊಂಡು ಅಮ್ಮನ ನೆನೆಸ್ಕೊಂಡು ಅವ್ರನ್ನ ನೆನೆಸ್ಕೊಂಡು ಇವ್ರನ್ನ ನೆನೆಸ್ಕೊಂಡು, ಇವಳು ಆಸ್ತಿ ಬಿಟ್ಟು ಹೋಗಿಲ್ಲ, ಅವ್ನು ಹತ್ತು ಕೊಟ್ಟು ಹೋಗಿಲ್ಲ, ಇವನು ಎಲ್ಲಿಟ್ಟು ಹೋಗೋನೋ ಗೊತ್ತಿಲ್ಲ, ಸತ್ತೋಗಿರೋರನ್ನ ನೆನೆಸ್ಕೊಂಡು ಹೇಳ್ತಾ ಇರ್ತಾರೆ ನೋಡ್ರಿ. ಅವ್ರಿಗೆ ಎಲ್ಲಿಗೆ ಕರ್ಕೊಂಡು ಹೋಗುತ್ತಂಥದ್ದು ನಾನು ಹೇಳ್ತಾ ಇಲ್ರಿ. ಬೈಬಲ್ ಏನು ಹೇಳ್ತದೆ? ಒಂದು ವೇಳೆ ಓದೋರನ್ನ ಬೇಡ ಅಂದು ಕರೆದು 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 ನೀನು ಹತ್ತಿದ್ದೆ ಆದರೆ ಜ್ಯೋತಿಯವರೇ ಮರಣ ಮರಣ ಅಂತೆ. ಅವನು ಸತ್ತು 20 ವರ್ಷ ಆಗಿರ್ತದೆ, ಇವಳು ಇವತ್ತಿಗೂ ನೆನೆಸ್ಕೊಂಡು ಬಿದ್ದಿರ್ತಾಳೆ. ದೇವ್ರಂತ ನನ್ನ ನೆನೆಸ್ಕೊ ಅಂತ ಕರೆದ್ರೆ, ನಿಮ್ಮ ಅಪ್ಪನ ನೆನೆಸ್ಕೊಂಡು, ನಿಮ್ಮ ತಾತನ ನೆನೆಸ್ಕೊಂಡು, ನಿಮ್ಮ ಮುದ್ದಜ್ಜಿನ ನೆನೆಸ್ಕೊಂಡು ಮೆಲುಕು ಹಾಕ್ಕೊಂಡಿದ್ದೀರ. ದೇವರ ವಾಕ್ಯ ಮೆಲುಕು ಹಾಕ್ರಿ ಅಂದರೆ ಇವತ್ತು ತುಂಬ ಜನ ನಾಳೆ ಕಡಿಯುತ್ತೆ ಅಂದರೆ ಇವತ್ತೇ ಕರ್ಕೊಂಡು ಗಾಯ ಮಾಡ್ಕೊಂಡ್ಬಿಡ್ತಾರೆ. ಫಸ್ಟು ಕಡಿಯೋಕ್ಕೆ ಬಿಡ್ರಿ, ಆವಾಗ ದೇವ್ರ ಜಯ ಕೊಡ್ತಾನೆ. ಹಲ್ಲೆಲೂಯ. ಇಲ್ಲಿ ಪೌಲ್ ಏನು ಹೇಳ್ತಾನೆ? ದೇವರ ಚಿತ್ತಾನುಸಾರವಾಗಿರುವ ದುಃಖವು ಮಾನಸಾಂತರವನ್ನುಂಟು ಮಾಡಿ ರಕ್ಷಣೆಗೆ ಕಾರಣ ಆಗುತ್ತಂತೆ. ಆ ಮಾನಸಾಂತರದಲ್ಲಿ ಪಶ್ಚಾತ್ತಾಪಕ್ಕೆ ಆಸ್ಪದವಿಲ್ಲ. ಆದರೆ ಲೋಕದವರಿಗಿಂತ ದುಃಖವು ಮರಣವನ್ನುಂಟು ಮಾಡುತ್ತದೆ. ದೇವರ ಮಕ್ಕಳಾದ ನಿಮ್ಮ ದುಃಖ ಜೀವವನ್ನು ಉಂಟು ಮಾಡುತ್ತದೆ. ಹಲ್ಲೆಲೂಯ. ನನ್ನ ಪಕ್ಕದ ಸೀಟಲ್ಲಿ ಬಂದಿರೋ ಬ್ರದರ್ ಬಂದಿಲ್ಲ, ಸಿಸ್ಟ್ರು ಬಂದಿಲ್ಲ ಅಂತ ಯಾರಾದರೂ ಹೋಗಿ ನಿಜವಾಗ್ಲೂ ಹೇಳ್ರಿ, ಮನೆಯವ್ರಿಗೂ ಅಳ್ತೀರಾ? ಹತ್ತಿದ್ದೀರ ಯಾರಾದರೂ? ಅವಳು ಬರದೇ ಇದ್ದಿದ್ದೇ ಒಳ್ಳೇದಾಯಿತು, ಸುಮ್ಮನಿರಿ ಪಾಸ್ಟರ್, ಅವನು ಬರದೇ ಇರೋದೇ ಒಳ್ಳೆಯದು. ಪ್ರಿಯ ಸಹೋದರಿ, ಪರಿಶುದ್ಧಾತ್ಮ ನಮ್ಮೊಳಗೆ ಬಂದುಬಿಟ್ರೆ ಹಗಲು ರಾತ್ರಿ ದೇವರ ರಾಜ್ಯಕ್ಕಾಗಿ ತವಕ ಪಡುವಂಥ ಹೃದಯ ನಮ್ಮದಿರ್ತದೆ. ಹಲ್ಲೆಲೂಯ. ಇವತ್ತು ಒಂದು ತೀರ್ಮಾನ, ನಾನು ಯಾವ ದಾರಿಯಲ್ಲಿ ನಡೀತಾ ಇದ್ದೀನಿ ಹಂಗನ್ಬಿಟ್ಟು ನೀವು ಗೋಪಾಲಕ್ಕೆ ಹೋಗೋ ದಾರಿ ತಾರು ಹಾಕಿದ್ರು ಸಂಧಿ ಪುಂದಿಲೆಲ್ಲ ನಡ್ಕೊಂಡು ಹೋಗ್ಬೇಡ್ರಿ. ಈ ದಾರಿಲಿ ನಡೆಯೋಕ್ಕೆ ಹೇಳಿಲ್ಲ. ನಾನು ನಮ್ಮ ಡ್ರೈವರ್ಗಳಿಗೆ ಯಾವಾಗಲೂ ಹೇಳ್ತೀನಿ, ನೀವು ರಾಜಬೀದಿಲೇ ನನ್ನ ಕರ್ಕೊಂಡು ಹೋಗೋಪ್ಪ, ದಯವಿಟ್ಟು ನೀವು ಸಂಧಿ ಪಿಂದಿಲಿ ಬೇಗ ಸಿಗುತ್ತೆ ಅಂತ ಅಲ್ಲಿ ಮಾತ್ರ ಕರ್ಕೊಂಡು ಹೋಗ್ಬೇಡ್ರಿ. ನಾವು ಹೋಗಬೇಕಾಗಿರೋದು ಆತ್ಮಿಕ ಜೀವಿತದಲ್ಲಿ ಬರುವಂಥ ಹೋರಾಟಗಳನ್ನು ನಾವು ದಾಟ್ಕೊಂಡು ಇಕ್ಕಟ್ಟು ಬಿಕ್ಕಟ್ಟಲ್ಲಿ ಮನೇಲಿ ರೇಷನ್ ಇಲ್ವಾ, ಹಣ ಇಲ್ವಾ, ಬಟ್ಟೆ ಇಲ್ವಾ, ಸೌಕರ್ಯ ಇಲ್ವಾ, ಅನುಕೂಲ ಇಲ್ವಾ, ಬೇರೆಯವ್ರನ್ನ ಕಂಪೇರ್ ಮಾಡಿಕೊಂಡು ದೇವರೇ ಅವನಿಗೆ ಕೊಟ್ಟಿದ್ಯಾ ನನಗ್ಯಾಕೆ ಕೊಟ್ಟಿಲ್ಲ ಅಂದ್ಕೊಂಡು ದೇವ್ರನ್ನ ದಿನ ರೇಗಿಸ್ಕೊಂಡು ಹೋಗ್ಬೇಡ್ರಿ. ಇರೋದ್ರಲ್ಲಿ ತೃಪ್ತಿ ಪಡ್ರಿ, ದೇವ್ರು ಡಬ್ಬಲ್ ಕೊಡ್ತಾನೆ. ಹಲ್ಲೆಲೂಯ, ಹಲ್ಲೆಲೂಯ. ಪ್ರಿಯ ಸಹೋದರ ಸಹೋದರಿ, ನನ್ನ ದೇವ್ರು ಜೀವಂತವಾಗಿದ್ದಾನೆ. ನನ್ನ ದೇವ್ರು ಕೈ ಬಿಡಲ್ಲ ನಿಮ್ಮನ್ನು. ನಮ್ಮ ದೇವ್ರು ನಿಮ್ಮನ್ನು ಕೈ ಬಿಡಲ್ಲ. ನಿಮ್ಮನ್ನ ಸದಾಕಾಲ ನಡೆಸೋದಕ್ಕೆ ಅವನು ಶಕ್ತನಾಗಿದ್ದಾನೆ. ಅದಕ್ಕೆ ದೇವ್ರ ವಾಕ್ಯ ಹೇಳ್ತದೆ, ಇವತ್ತು ಯಾವ ಮಾರ್ಗ ಬೇಕೋ ನೀವು ಆರಿಸ್ಕೊಳ್ರಿ. ದೇವ್ರು ಹೇಳ್ತಾನೆ, ಮರಣದ ಕಡೆಗೆ ಹೋಗ್ಬೇಡ್ರಿ, ಜೀವದ ಕಡೆಗೆ ಹೋಗ್ರಿ. ಶಾಪದ ಕಡೆಗೆ ಹೋಗ್ಬೇಡ್ರಿ, ಆಶೀರ್ವಾದದ ಕಡೆಗೆ ಹೋಗ್ರಿ. ಕತ್ತಲೆ ಕಡೆಗೆ ಹೋಗ್ಬೇಡ್ರಿ, ಬೆಳಕಿನ ಕಡೆಗೆ ಹೋಗ್ರಿ. ಆಮೇನ್. ನಾವೊಂದು ತೀರ್ಮಾನ ಮಾಡೋಣ, ನಮ್ಮನ್ನು ಒಪ್ಪಿಸಿಕೊಡೋಣ. ದೇವರಿಗೋಸ್ಕರ ನಾವು ಹೋಗಬೇಕು ಅಂದರೆ, ಜೀವಿಸಬೇಕು ಅಂದರೆ ಲೋಕವನ್ನು ತ್ಯಾಗ ಮಾಡಬೇಕು.
ನಮ್ಮನ್ನು ತಗ್ಗಿಸಿಕೊಳ್ಬೇಕು, ದೇವರ ಕಡೆಗೆ ತಿರುಗಿಕೊಳ್ಳಬೇಕು. ದೇವರ ರಾಜ್ಯಕ್ಕಾಗಿ ಸಂಪೂರ್ಣವಾದ ಸಮರ್ಪಣೆ ನಾವು ಮಾಡಬೇಕು. ನಮ್ಮನ್ನು ಕಣ್ಣುಗಳು ಮುಚ್ಚೋಣ, ಪ್ರಾರ್ಥನೆ ಮಾಡೋಣ. ದೇವರೇ, ಒಂದೊಂದು ದಿನ ನಮ್ಮನ್ನು ನೀನು ನಡೆಸ್ಕೊಂಡು ಬರ್ತಾ ಇದೆಯಪ್ಪ. ಒಂದು ವೇಳೆ ಎಲ್ಲೋ ದಾರಿ ತಪ್ತಾ ಇದ್ದರೆ ನಮ್ಮನ್ನು ನೀನು ನಡೆಸು ಎಂದು ನಾವು ಕೇಳ್ಕೊಳ್ಳೋಣ. ದೇವರು ಒಳ್ಳೆಯವನು. ದೇವರ ಆಶೀರ್ವಾದ ಹೊಂದಿಕೊಳ್ಳೋಣ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪರಿಶುದ್ಧಾತ್ಮನ ಐಕ್ಯತೆ, ಸಹವಾಸ, ಅನ್ಯೋನ್ಯತೆ, ವಿಶೇಷವಾಗಿ ಆರಾಧನೆಯಲ್ಲಿ ಭಾಗವಹಿಸಲ್ಪಟ್ಟಂಥ ಸಣ್ಣ ಮಕ್ಕಳಿಂದ ದೊಡ್ಡವರ ತನಕ ಇಂದಿನಿಂದ ಕರ್ತನ ಬರೋಣದವರೆಗೂ ಎಂದೆಂದಿಗಿರುವುದಾಗಲಿ. ಆಮೇನ್.